ಹಾಯ್ ಹಾಯ್ ಅನ್ನಿ ಹಾಯ್ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ನಾನು ಹಾಯ್ ಅಲ್ಲ ಇಲ್ಲಿ ಬನ್ನಿ ನಿಂತ್ಕೊ ಇದೀವಿ ಮತ್ತೆ ನಾನು ವಿಡಿಯೋ ಯಾವತ್ತಾರ ತೋರಿಸಿದ್ರ ಹುಡ್ರು ಯೂಟ್ಯೂಬಲ್ಲಿ ನೋಡ್ಲಾ ನೀವು ಇಲ್ಲ ಅಲ್ಲಿ ಯಾರು ಇಲ್ಲ ಇದನ್ನ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಸೊ ಇದು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮಗ ಇರ್ತಾನಲ್ಲ ಅವ್ನ ಮೊಬೈಲಲ್ಲಿ ನೋಡಿ ಹರ್ಷನ್ ಮೊಬೈಲಲ್ಲಿ ಅರ್ಥ ಆಯ್ತಾ ನೀವು ನಿಮ್ಗೆ ಎಷ್ಟು ವರ್ಷ ಆಗಿದೆ ಇವಾಗ ಅಂದಾಜು 60 ನೀವು ಕೋಲ್ ಇಟ್ಕೋಬೇಕಿತ್ತು ನೀವು ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲ ಅದು ಇದು ಆಧಾರ್ ಕಾರ್ಡ್ 60 ಬರುತ್ತೆ ವಯಸ್ಸು ಏನು 60 ಅಲ್ಲ ಅವಾಗೆಲ್ಲ ಹಿಂಗಿರ್ಲಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇಂತಿಷ್ಟೇ ವರ್ಷ ಕೂತಿಯೇನೆ ಇದೆಲ್ಲ ಡೇಟ್ ಇರಲ್ಲ ಅಂಜೋದಿ ಬರೆಯೋದಲ್ಲ ಹಿಂಗೆ ಅಂಜೋದಿ ಬರ್ತಾರೆ ಅಂಜೋದಿ ಬರೆದು 60 ವರ್ಷ ತೋರ್ತೈತೆ 60 ವರ್ಷ ತೋರ್ತತಾ ಹಂಗಾಗಿ ನಿಮ್ಗೆ ಏಜ್ ಕರೆಕ್ಟ್ ಆಗಿ ಗೊತ್ತಿಲ್ಲ ನಿಮ್ಗೆ ಶಾಲೆಗೆ ಹೋಗಿರಾ ಶಾಲೆಯಲ್ಲಿ ಇತ್ತು ಶಾಲೆ ಇರ್ಲಿಲ್ಲ ಇವ್ರು ಓದ್ಬೇಕಾದ್ರೆ ಶಾಲೆನೇ ಇರ್ಲಿಲ್ಲ ಸೊ ಹಂಗಾಗಿ ಓಕೆ ನೀವು ಮೂಲತಃ ಎಲ್ಲಿ ಅವರು ಇಲ್ಲಿನೇ ಈ ನಲ್ಲಿಬಿಡಿಗೆ ಊರಿಗೆ ಬಂದ್ ಫಸ್ಟ್ ಇದೇ ಊರ ನೀವು ಇದೇ ಊರು ಹಾವಿಗೆನೆ ನಮ್ಮ ಊರು ಈ ಜಾಗನು ನಾವು ನಿಂತಿರೋ ಜಾಗನು ಕೂಡ ಇವ್ರದೇ ನಮ್ದೇ ಯಾಕೆ ಅಂತ ಹೇಳಿದ್ರೆ ನಮ್ಮಪ್ಪನಪ್ಪ ಅವರೆಲ್ಲ ನಮ್ಮಪ್ಪರೆಲ್ಲ ಇಲ್ಲಿ ಬಂದು ಇವ್ರ ಅಪ್ಪಾಜಿ ಹತ್ರ ಜಾಗ ಕೊಂಡಿರೋದು ಈ ಜಾಗದ ಮೂಲ ಓನರು ಇವರು ನೀವು ಚೆನ್ನಬೇಡ ಬನ್ನಿ ಮಾತಾಡೋದಿದೆ ಮತ್ತೆ ನಿಮ್ಮ ಅಪ್ಪಾಜಿ ಹೆಸರೆಂತ ಈ ಕಡೆ ಬನ್ನಿ ಹಾ ನಿಮ್ಮ ಅಪ್ಪಾಜಿ ಹೆಸರೆಂತ ಕೊಲ್ಲನಾಯ್ಕ ಆಯುವೇನೆ ಕೊಲ್ಲನಾಯ್ಕ ಏನು ಆಯುವೇನೆ ಕೊಲ್ಲನಾಯ್ಕ ಆಯುವೇನೆ ಕೊಲ್ಲನಾಯ್ಕ ಆಯುವೇನೆ ಕೊಲ್ಲನಾಯ್ಕ ಹಾಬಿಗೆ ಓ ಹಂಗೆ ಓಕೆ ನಿಮ್ಮ ಅಮ್ಮನ ಹೆಸರು ಹಾಲಮ್ಮ ಅಂತ ಓಕೆ ನೀವು ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪಾಜಿಗೆ ನಮ್ಮದೀಗ 8 ಜನ ಓಕೆ ಒಬ್ರು ಕ್ಷೇತ್ರಣ್ಣ ಗಣಪತಣ್ಣ ನೀವು ಇನ್ನೊಬ್ರು ಇದ್ರಲ್ಲ ಸ್ವಾಮಿ ತಿಮ್ಮಪ್ಪ ಓಕೆ 3 ಜನ ಹೆಣ್ಣು ಮಕ್ಕಳು ಓ ಹಂಗೆ ಓಕೆ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಾವು ಏನಿದ್ರು ರೈತರು ಊಟಿ ರೈತ ವ್ಯವಸಾಯ ಓಕೆ ಇವಾಗ ನೀವು ಬೆಳೆದಿರೋ ಬೆಳೆಗೆ ಸರಿಯಾಗಿ ಸಿಗ್ತಾ ಇದೆಯಾ ಅದಿಲ್ಲ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಕ್ಕಿ ಎಲ್ಲ ಕೊಡ್ತಾರಲ್ಲ ಅಕ್ಕಿ ಕೊಡೋದಕ್ಕೆ ನಮ್ಮ ಬೆಳೆಯೇ ಇಲ್ಲ ನೋಡಿ ಯಾವುದೇ ಬೆಳೆದ್ರು ಅದಕ್ಕೆ ಕಮ್ಮಿ ರೇಟು ಸೊ ನೀವು ಬೆಳೆಯೋಕೆ ಹಾಕ್ತಿರಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ತಿರಲ್ಲ ಹಾಕಿರೋ ದುಡ್ಡು ನೀವು ಬರ್ತಾ ಇಲ್ಲ ಅರ್ಧನೂ ಬರ್ತಾ ಇಲ್ಲ ಈ ಮಲೆನಾಡಾಗ ಅರ್ಧನೂ ಬರ್ತಾ ಇಲ್ಲ ಹಂಗಾದ್ರೆ ನೀವು ಲಾಸ್ ಅಲ್ಲಿ ಇದ್ದೀನಿ ಕಂಪ್ನಿ ಲಾಸ್ ಅಲ್ಲಿ ನೋಡಿ ಇವರ ಕಂಪ್ನಿ ರೈತ ಕಂಪ್ನಿಲಿ ಲಾಸ್ ಅಲ್ಲಿ ಇದೆ ಅಂತ ಸೊ ಇದು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ನಾನು ಕೇಳ್ಕೊಳೋದಿಷ್ಟೇ ರೈತ ಬೆಳೆದಿರೋ ಬೆಳೆಗೆ ಸರಿಯಾಗಿರುವಂಥ ಬೆಳೆ ಸಿಗಲಿ ಅದು ರೈತ ಬೆಳೆದಿರೋ ಬೆಳೆನ ದಲ್ಲಾಳಿಗಳು ತಗೊಳ್ಳೋದು ಅವಶ್ಯಕತೆ ಇಲ್ಲ ರೈತ ಬೆಳೆದಿರೋ ಬೆಳೆನ ಡೈರೆಕ್ಟಾಗಿ ಗೌರ್ಮೆಂಟೇ ತಗೊಂಡ್ಲಿ ಸರಿಯಾದ ಸೂಕ್ತ ಬೆಲೆ ಕೊಡಲಿ ಅಂತೇಳಿ ನೀವು ಬೆಳೆಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಾ ಬಾರಿ ತುಂಬಾ ಕಷ್ಟಪಟ್ಟಿರ್ತೀವಲ್ಲ ಸಾಲ ಮಾಡಿರ್ತೀವಿ ಬ್ಯಾಂಕಲ್ಲಿ ಸಾಲ ಸೌಕರ್ಯಗಳಲ್ಲಿ ಸಾಲ ನಮಗೆ ಅರ್ಧ ಸಾಲ ದುಡ್ಡು ಬರಲ್ಲ ನಮ್ಮ ಬೆಳೆಯಲ್ಲಿ ಬರಲ್ಲ ಬಹುಶಃ ನೀವು ಎಷ್ಟು ಸಾಲದಲ್ಲಿ ಇದ್ದೀರಾ ಈಗ ನಾವೀಗ ಒಂದು 5 ರಿಂದ 6 ಲಕ್ಷ ರೂಪಾಯಿ ಸಾಲದಾಗ ಇದ್ದೀನಿ ಕೃಷಿ ಸಾಲ ಮಾಡಿ ಹೌದು ಅದಕ್ಕೆ ಮಾಡೋದು ಕೃಷಿ ಸಾಲ ಅದು ಬಡ್ಡಿ ಮನ್ನಾ ಆಗುತ್ತೆ ತಾನೆ ಬಡ್ಡಿ ಇರಲ್ಲ ಬಡ್ಡಿ ಈ ಹಿಂದೆ ಮನ್ನಾ ಆಗಲ್ಲ ಸರ್ಕಾರ ಮನ್ನಾ ಮಾಡ್ರೆ ಮನ್ನಾ ಆಗ್ಬೋದು ಈ ಹಿಂದೆ ಮಾಡಲ್ಲ ಹೌದಾ ಸೊ ಈಗ 5 ರಿಂದ 6 ಲಕ್ಷ ಸಾಲದಲ್ಲಿದ್ದೀರಾ ಬಟ್ ನೀವು ಬೆಳೆದಿರೋ ಬೆಳೆಗೂ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಸೊ ಅದ್ರಲ್ಲಿ ಬೇರೆ ಈಗ ರೋಗ ನೀವು ಹೆಚ್ಚಿನದಾಗಿ ಈಗೆಲ್ಲ ರೋಗ ಎಲ್ಲ ಬೆಳೆಗೂ ರೋಗ ಬರ್ತಾ ಇದೆ ಸೊ ನೀವು ಗೌರ್ಮೆಂಟ್ ಹತ್ರ ಏನು ಕೇಳ್ಕೊಳಕ್ ಇಷ್ಟಪಡ್ತೀರಾ ಈ ವಿಡಿಯೋದ ಮೂಲಕ ನಾವು ಈ ಆಡಿಯೋ ಮೂಲಕ ನಾವಿಟ್ಟು ಸಾಲ ಮಾಡಿ ಹಾಕ್ತಿವಲ್ಲ ಇದಕ್ಕೆ ಏನು ಪರಿಹಾರ ಕೊಡ್ತೀರಿ ಸರ್ಕಾರದವರೇ ನಮಗೆ ಲಾಸ್ ಅಲ್ಲಿ ಇದೀವಲ್ಲ ಇದನ್ನೇ ಕೇಳ ಸೊ ನಾನೇನು ಕೇಳೋದು ಬೇಡ ಎಲ್ಲ ಇವರೇ ಹೇಳಿದ್ದಾರೆ ಸೊ ಇವ್ರು ಬೆಳೆಯೋ ಅಂಥ ಬೆಳೆಗೆ ಸರಿಯಾಗಿ ಬೆಲೆನ ಕೊಡೋಕ್ಕಾದರೆ ಕೊಡಿ ಅಂತ ಕೇಳ್ತೀವಿ ಯಾಕಂತ ಹೇಳಿದ್ರೆ ಇವ್ರು ಬೆಳೆದಿರೋ ಅಕ್ಕಿ ಬೇಕು ಭತ್ತ ಬೇಕು ಸೊ ಅದನ್ನು ಊಟ ಮಾಡ್ತೀರಾ ಇವ್ರ ಮನೆಗೋಸ್ಕರ ಬೆಳ್ಕೊಳಲ್ಲ ಹಂಗಿದ್ದಿದ್ರೆ ಎಲ್ಲ ರೈತರು ಕೂಡ ಅವ್ರವ್ರ ಮನೆಗೆ ಬೆಳ್ಕೊಂಡು ಸುಮ್ಮನಿರ್ಬೋದು ಸೊ ಇಡೀ ದೇಶಕ್ಕೂ ಇವರು ಇಟ್ಕೊಂಡು ಇಡೀ ದೇಶಕ್ಕೂ ಕೂಡ ಕೊಟ್ಟಿರ್ತಾರೆ ಅನ್ನನ ಸೊ ಆ ಕಾರಣದಿಂದ ರೈತಂಗೆ ಸರಿಯಾಗಿ ಬೆಳೆ ಸಿಗ್ತಲ್ಲ 1 ಕ್ವಿಂಟಲ್ ಭತ್ತಕ್ಕೆ 1 ರಿಂದ 2 ಸಾವಿರ 1 ಕ್ವಿಂಟಲ್ ಭತ್ತ ಬೆಳಿಬೇಕಂದ್ರೆ ಆ ರೈತ ಎಷ್ಟು ಬೆವರು ಸುರಿಸಿರ್ತಾರೆ ಸೊ ನಾನು ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ರೈತ ಬೆಳೆದಿರುವಂತಹ ಬೆಳೆಗೆ ಸರಿಯಾಗಿರುವಂಥ ಬೆಲೆನ ಕೊಡಿ ಅಂತ ಕೇಳ್ತೀನಿ ಅಷ್ಟೇ.
ಅಲ್ವಾ? ನಿಮ್ಗೆ ಖುಷಿ ಆಗುತ್ತೆ ಅವಾಗ. ನೀವು ಇವಾಗ ಭತ್ತ ಬೆಳಿತೀರಲ್ಲ, ಎಷ್ಟು ಚೀಲ ಒಂದು ಎಕರೆಲಿ? ಈಗ ಒಂದು ಎಕರೆ ಅಂದ್ರೆ 40 ಗುಂಟೆ. ಸೊ 40 ಗುಂಟೆಲಿ ಎಷ್ಟು ಚೀಲ ಭತ್ತ ಸಿಗುತ್ತೆ ನಿಮ್ಗೆ? ನಮಗೊಂದು 15 ಕ್ವಿಂಟಲ್ ಭತ್ತ ಸಿಕ್ಬೋದು ಅಷ್ಟೇ. ಅಷ್ಟೇ. ಓಕೆ. ಆ ಭತ್ತದಿಂದ ನೀವು 15 ಕ್ವಿಂಟಲ್ ಭತ್ತ ಬೆಳೆಯೋದಕ್ಕೆ ನೀವು ಮಿನಿಮಮ್ ಅಂತ 50,000 ರಿಂದ 60,000 ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ? ಹೌದು, ಅದು ಸಾಲ ಮಾಡಿರ್ತೀರ. ಸೊ ಆ ಸಾಲ ಮಾಡಿರ್ಬೇಕಾದ್ರೆ ನೀವು 50,000 ರಿಂದ 60,000 ಸಾಲ ಮಾಡಿರ್ತೀರಾ. ಆ 15 ಚೀಲ ಭತ್ತ ಬರುತ್ತೆ. 1 ಕ್ವಿಂಟಲ್ಗೆ ಎಷ್ಟು ರೇಟ್ ತಗೊಳ್ತಾರೆ? ಇಲ್ಲ, 1,300 ರೂಪಾಯಿ ರೇಟ್. ಒಂದು ಚೀಲಕ್ಕೆ 1,300? ಅಲ್ಲ, ಕ್ವಿಂಟಲಿಗೆ. ಒಂದು ಚೀಲ ಅಂತ ಹೇಳಿದ್ರೆ 1 ಕ್ವಿಂಟಲ್ ಬರುತ್ತಲ್ಲ? ಕ್ವಿಂಟಲ್ ಬರಲ್ಲ, ಅಂದಾಜು ಅಂತ ಹೇಳಿದ್ರೆ 50 ಕೆಜಿಯಿಂದ 60 ಕೆಜಿ ಬರುತ್ತೆ. 1 ಕ್ವಿಂಟಲ್ಗೆ 1,500 ರೂಪಾಯಿ ಅಂತ ಹೇಳಿದ್ರೆ 15 ಚೀಲಕ್ಕೆ ಎಷ್ಟಾಯ್ತು ಹೇಳಿ? ಟೋಟಲ್ ಮಾಡಿ, ನಂಗೆ ಗೊತ್ತಿಲ್ಲ, ನನಗೂ ಲೆಕ್ಕ ಬರಲ್ಲ. ಸೊ 1 ಚೀಲಕ್ಕೆ 1 ಕ್ವಿಂಟಲ್ಗೆ 1,500 ರೂಪಾಯಿ ಅಂತ ಹೇಳಿದ್ರೆ 15 ಚೀಲಕ್ಕೆ 15 ಚೀಲ ಅಂದ್ರೆ ಒಟ್ಟು 8 ಕ್ವಿಂಟಲ್ ಬರುತ್ತೆ. 15 ಚೀಲ ಅಂತ ಹೇಳಿದ್ರೆ 8 ಕ್ವಿಂಟಲ್ ಬರುತ್ತೆ. 8 ಕ್ವಿಂಟಲ್ ಬರುತ್ತೆ. 1 ಎಕರೆಯಲ್ಲಿ 8 ಕ್ವಿಂಟಲ್ ಬರುತ್ತೆ. ಸರಿ, ನಮ್ಮಲ್ಲಿ ಮಲ್ನಾಡ ಬರುತ್ತೆ 8 ಕ್ವಿಂಟಲ್. ಓಕೆ. 8 ಕ್ವಿಂಟಲ್ ಭತ್ತ ಬಂದ್ರೆ ಅಂಡ್ ನೀವು ಊಟಕ್ಕೆಲ್ಲ ಏನ್ ಮಾಡ್ತೀರಾ? ಹಿಂಗೆ ಇದು ಸರ್ಕಾರ ಕೊಡ್ತಲ್ಲ ಅಕ್ಕಿಯ, ಆ ಅಕ್ಕಿನ ಊಟ ಮಾಡಕ್ಕೆ ಇಟ್ಕೊಂಡು ಮತ್ತೆ ಏನ್ ಮಾಡೋದು ಸಾಲದಾಗ ಬಿದ್ದಾಗ? ನೀವು ಮತ್ತೆ ಜೀವನಕ್ಕೆ ಏನ್ ಮಾಡ್ತೀರಾ? ಬೇರೆ ಕೂಲಿ ಮಾಡಿ ಜೀವನ ಮಾಡ್ಬೇಕು, ಹೆಂಡ್ರ ಮಕ್ಳು ಜೀವನ ಮಾಡ್ಬೇಕಲ್ಲ. ರೈತರ ಜೀವನ ಎಷ್ಟು ಕಷ್ಟ ಇದೆ ನೋಡಿ. ನನಗೆ 1 ಕ್ವಿಂಟಲ್ಗೆ 1,500 ರೂಪಾಯಿ ಅಂತ ಹೇಳಿದ್ರೆ, ಅದೇ ಅಕ್ಕಿ ಎಲ್ಲ ಸಿಟಿಲೆಲ್ಲ 100 ರೂಪಾಯಿ 150 ರೂಪಾಯಿ ಕೆಜಿ ಸಿಗುತ್ತೆ. ಆ ಅಕ್ಕಿ ಬೇರೆ, ಆ ಭತ್ತ ಬೇರೆ ಇರುತ್ತಲ್ವಾ? ಅದು ಸ್ವಲ್ಪ ಸಣ್ಣ ಭತ್ತ ಇರುತ್ತಲ್ಲ, ಬೇರೆ ಇರುತ್ತೆ. ಸೊ ಆದ್ರೆ ನಮ್ಮ ಭತ್ತಕ್ಕೆ ರೇಟ್ ಕಾಸ್ಟ್ಲಿ ಕೊಡ್ಬೇಕು ಅವರು. ನಮ್ದು ಇದು ದಪ್ಪ ಭತ್ತ ಸೋತ್ ಕೇಂದ್ರ ಹೋಗೋದು ಅಕ್ಕಿ, ನಮ್ದು ಕುಚ್ಚಿಗೆ ಹೋಗೋದು, ಒಳ್ಳೆ ರೇಟ್ ಕೊಡ್ಬೇಕು, ಕೊಡಲ್ಲ. ಅಲ್ಲ, ನೀವು ಗೌರ್ಮೆಂಟ್ ಯಾವ್ದೇ ರೀತಿ ಭತ್ತನ ಗೌರ್ಮೆಂಟೇ ಎಲ್ಲ ಅಂತ ಸುದ್ದಿ ಹೇಳಿ, ಯಾವ ಸರ್ಕಾರ ಯಾವನಾರು ಮಾತಾಡಿದ್ರೆ ಹೇಳಿ. ಗೌರ್ಮೆಂಟೇ ಎಲ್ಲ, ಗೌರ್ಮೆಂಟ್ ಯಾವನ್ ಖರೀದಿ ಮಾಡ್ತಾನೆ? ಯಾರ್ದು ಖರೀದಿ ಮಾಡಲ್ಲ ರೈತರದ. ಮನುಷ್ಯ ಮೇಲೆ ಅವರಿಗೆ. ಹೌದಾ? ಹಂಗಾದ್ರೆ ಈಗ ನೀವು ಹಂಗೆ ಹಾಕಿ ನಂದ ವಾಟ್ಸಪ್ಗೆ ಯಾವ್ದೇ ಇದು ನೀವು ಬೆಳೆದಿರೋ ಬೆಳೆನ ಯಾರೋ ದಲ್ಲಾಳಿಗಳು ಯಾರೋ ದಲ್ಲಾಳಿಗಳು ತಗೋಗೋದು, ಗೌರ್ಮೆಂಟ್ ಇಂದ ಇಲ್ಲ. ಓಕೆ. ಈ ಕಾಲೇಜಿಗೆಲ್ಲ ಸ್ಕೂಲಿಗೆಲ್ಲ ಅಕ್ಕಿ ಬರುತ್ತಲ್ವಾ? ಆ ಅಕ್ಕಿ ಅವರು ಟೆಂಡರ್ ತಗೊಂಡಿರ್ತಾರ ಅನ್ಸುತ್ತಲ್ಲ ಗೌರ್ಮೆಂಟ್ ಅವರು. ಹೆಚ್ಚಿನ ಹಂಗೆ ಅದು ಕೂಡ ರೈತ ಬೆಳೆದಿರೋದೇ ಆಗುತ್ತೆ. ರೈತ ಬೆಳೆದಿರೋದೆ. ಬಟ್ ಆ ರೈತಂಗೆ ಬೆಳೆದಿರೋ ಭತ್ತಕ್ಕೆ ಬೆಲೆ ಸಿಗ್ತಾ ಇಲ್ಲ. ಅದೆಲ್ಲ ಆಂಧ್ರದಲ್ಲಿ ಬೆಳೆಯದ, ಅವನು ರೈತನಲ್ಲ, ಅವನಿಗೂ ಬೆಲೆ ಸಿಗ್ತಾ ಇಲ್ಲ. ಮಾಡಿರೋ ಬೆವರು ಸುಡ್ಸಿದ್ದಕ್ಕೂ ಶ್ರಮ ಮಾಡಿದ್ದಕ್ಕೂ ಏನಿಲ್ಲ, ಫಲ ಸಿಗ್ತಾ ಇಲ್ಲ. ಇನ್ ಯಾರು ಬೇಸಾಯ ಮಾಡಲ್ಲ, ಕೂಲಿ ಮಾಡೋದೇ ಒಳ್ಳೇದು. ಹಂಗಾದ್ರೆ ಹೆಂಡ್ರ ಮಕ್ಳು ಸಾಕೊಂಡು ಕೂಲಿ ಮಾಡ್ಕೊಂಡು ಜಮೀನಲ್ಲಿ ಹಾಳು ಕೇಳ್ಕೊಂಡು ಇರೋದೇ ಒಳ್ಳೇದು. ಯಾಕಂದ್ರೆ ಭೂಮಿ ಹಾಕಿದ್ದು ಭೂಮಿ ಅಷ್ಟು ನಮಗೆ ಸಿಕ್ಕಲ್ಲ ಅಂದ್ರೆ ಮತ್ತೆ ಭೂಮಿ ಕೆಲಸ ಇರ್ತದೆ ನಮಗೆ. ನೋಡಿ, ಇದು ಒಬ್ಬ ರೈತನ ಕತೆ ಅಲ್ಲ, ಎಷ್ಟೋ ಜನ ರೈತರ ಕತೆ ಇದು. ಸೊ ಅವರು ಇದೇ ಥರ ಇವರೊಬ್ಬರು ಥಿಂಕ್ ಮಾಡಿರೋ ಥರ ಎಲ್ಲ ರೈತರು ಥಿಂಕ್ ಮಾಡಿದರೆ ನಾವೆಲ್ಲ ಮಣ್ಣು ತಿನ್ನಬೇಕಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ರೈತ ಬೆಳೆದಿರುವಂಥ ಬೆಳೆಗೆ ಸರಿಯಾಗಿರುವಂಥ ಒಂದು ರೇಟನ್ನು ಫಿಕ್ಸ್ ಮಾಡಿ. ಸೊ ಅದು ರೈತನಿಗೆ ಹೋಗಿ ತಲುಪಬೇಕು. ಯಾರು ಬೆಳೆನ ಬೆಳೆದಿರ್ತಾರ ಅವರಿಗೆ ಅದು ಮುಟ್ಟಬೇಕು, ಬೇರೆ ಅದ್ರ ಮಿಡಲ್ ಪರ್ಸನ್ ಬೇಕಾಗಿಲ್ಲ. ಸೊ ಅಲ್ವಾ? ನೀವು ಬೆಳೆದಿರುವಂತ ಬೆಳೆ ಗೌರ್ಮೆಂಟೇ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡಬೇಕು. ಹೌದು, ಗೌರ್ಮೆಂಟೇ ಬಂದು ಖರೀದಿ ಮಾಡಿ ತಗೋಬೇಕು. ಅದ್ರ ಬದಲು ಪ್ರತಿ ಒಂದು ಹಳ್ಳಿಯಲ್ಲೂ ಒಂದು ಗೌರ್ಮೆಂಟ್ ಇಂದ ಒಂದು ಸೂಪರ್ ಮಾರ್ಕೆಟ್ ತರ ಇರುತ್ತೆ, ಆ ತರ ಮಾಡ್ಬಿಟ್ರೆ ಅಲ್ಲಿ ಇವತ್ತಿನ ರೇಟ್ ಇಷ್ಟು ಅಂತ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಲ್ಲ. ಸೊ ನಾನು ಕೇಳ್ಕೊಳೋದಿಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದು ಎಲ್ಲ ರೈತರ ಪರವಾಗಿ ನಾನು ಮಾಡಿರುವಂತಹ ವಿಡಿಯೋ. ಇನ್ನೊಬ್ಬರು ರೈತರು ಬಂದರು ಅವ್ರನ್ನ ಕೇಳೋಣ. ಇನ್ನೊಬ್ಬರು ರೈತರು ಬಂದ್ರಂದರೆ ಅವ್ರನ್ನು ಮಾತಾಡಿಸ್ತೀನಿ. ಸೊ ಅವರ ಪರಿಸ್ಥಿತಿ ಹೇಗಿದೆ, ಅವ್ರು ಬೆಳೆದಿರುವಂಥ ಇದು ಯಾವುದೇ ರೀತಿ ಇದು ಫೇಕ್ ವಿಡಿಯೋ ಅಲ್ಲ. ಇವರು ಯಾರೇ ವಿಡಿಯೋ ನೋಡಿದ್ರು ಕೂಡ ಇವರು ಒಬ್ಬರು ರೈತರೇ, ಇವ್ರ ಮನೇಲೂ ಹೊಲ ಇದೆ. ಈಗ ನಾನು ನಿಂತಿದ್ದೀನಲ್ಲ, ಈ ಭೂಮಿನೂ ಕೂಡ ಇವರೇ ಓನರ್ ಆಗಿದ್ರು. ಬಟ್ ನಮ್ಮ ತಂದೆ ಪರ್ಚೇಸ್ ಮಾಡಿ ತೊಗೊಂಡಿರೋದಿದು ಅಲ್ವಾ?
ಓಕೆ, ನೀವು ನನ್ನ ಜೊತೆಗೆ ವಿಡಿಯೋ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಖುಷಿ ಆಯಿತು. ಗೌರ್ಮೆಂಟ್ ಏಡಿ ಹಾಕ್ತೆ ಇಲ್ಲ ಇಲ್ಲ ವಿಡಿಯೋ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಾ, ಸೊ ಹಾಗಾಗಿ ಇವ್ರದ್ದೊಂದು ವಿಡಿಯೋ ಮಾಡಿದೆ. ಹೌದಾ, ನಿಮ್ಗೇನು ಬೇಜಾರಿಲ್ಲ ತಾನೇ? ಈ ವಿಡಿಯೋನ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಲಾ? ಏನು ಪ್ರಾಬ್ಲಮ್ ಇಲ್ಲ. ಗೌರ್ಮೆಂಟಿಗೆ ಹೋಗಲ್ಲ. ನನ್ನ ಚಾನಲ್ ಇದೆ ಮೇಘನಾ ಜೈನ್ ಅಂತ ಹೇಳಿ, ಆ ಚಾನಲ್ ಅಲ್ಲಿ ಈ ವಿಡಿಯೋನ ನಾನು ಹಾಕ್ತೀನಿ. ಸೊ ಯಾರಾದ್ರೂ ಈ ವಿಡಿಯೋ ನೋಡಿ ಇದು ರೈತರಿಗೆ ಈ ತರ ಆಗ್ತಾ ಇದೆ ಪ್ರಾಬ್ಲಮ್ ಅಂತ ಇದ್ರೆ ಖಂಡಿತ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ, ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರು. ಓಕೆನಾ? ನೋಡಿ ಗೈಸ್, ಅವ್ರ ಹೆಸರು ಚನ್ನಪ್ಪಣ್ಣ ಅಂತ ಹೇಳಿ. ಸೊ ಅವರು ತುಂಬ ಶ್ರಮ ಪಡ್ತಾರೆ, ತುಂಬ ಕಷ್ಟಪಡ್ತಾರೆ, ಬಟ್ ಅವರಿಗೆ ಸರಿಯಾಗಿರೋ ಬೆಲೆ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಕೇಳ್ಕೊಳೋದಿಷ್ಟೇ, ರೈತ ಬೆಳೆದಿರುವಂತಹ ಬೆಳೆಗೆ ದಯವಿಟ್ಟು ದಯವಿಟ್ಟು ಗೌರ್ಮೆಂಟ್ ಅವರೇ ಪರ್ಚೇಸ್ ಮಾಡಿ, ಬೇರೆ ದಲ್ಲಾಳಿಗಳ ಅವಶ್ಯಕತೆ ಇಲ್ಲ. ಸೊ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಇವಾಗ ನಮ್ಮಪ್ಪ ಬೆಳೆದಿರೋದು ಅಷ್ಟೇ ದಲ್ಲಾಳಿಗಳಿಗೆ ಕೊಡಬೇಕಾಗಿದೆ. ಸೊ ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಗೌರ್ಮೆಂಟ್ ಒಂದು ಬ್ರ್ಯಾಂಚನ್ನ ಮಾಡಿದ್ರೆ ಆ ರೈತ ಅಲ್ಲಿಗೆ ಹೋಗಿ ಬೆಳೆನ ಹಾಕ್ತಾರಲ್ವ. ಸೊ ನಾನು ಕೇಳ್ಕೊಳೋದಿಷ್ಟೇ, ರೈತ ಇನ್ನೆಲ್ಲಿಗೂ ಹೋಗಿ ಅವರು ಅಷ್ಟು ಕಷ್ಟಪಟ್ಟು ಯಾರಿಗೋಸ್ಕರ ಬೆಳೆ ಬೆಳೆದಿರ್ತಾರೆ, ಅವರಿಗೋಸ್ಕರ ಏನು ಬೆಳೆ ಬೆಳೆದಿರಲ್ಲ ಅವರು. ಸೊ ಅವ್ರಿಗಾದ್ರೂ ಸ್ವಲ್ಪ ಇಟ್ಕೊಂಡು ಜಾಸ್ತಿ ಹೊರಗಡೆಯವ್ರಿಗೆ ಕೊಡ್ತಾರಲ್ವ. ಸೊ ಹಾಗಾಗಿ ಆ ರೈತ ಯಾಕೆ ಕಷ್ಟಪಟ್ಕೊಂಡು ಟ್ರಾನ್ಸ್ಪೋರ್ಟ್ ಎಲ್ಲ ಅವರೇ ಮಾಡಿಕೊಂಡು ಗಾಡಿ ಎಲ್ಲ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಇನ್ನೆಲ್ಲೂ ಹೋಗಿ ಹಾಕಬೇಕು. ಸೊ ಬೆಳೆನ ಬೆಳೆಯೋದಕ್ಕೆ ಕಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಅವ್ರು ಬೆಳೆದಿರುವಂತಹ ಬೆಳೆಗೆ ಅವರೇ ಇಲ್ಲೇ ಬಂದು ಅವ್ರು ಕೊಟ್ಟರೆ ಅವರಿಗೆಲ್ಲ ಉಳಿಯುತ್ತಲ್ವ ಖರ್ಚೆಲ್ಲ. ಸೊ ರೈತಂಗೆ ಮೋಸ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಯಾಕಂತ ಹೇಳಿದ್ರೆ ನಾನು ರೈತನ ಮಗಳು. ಸೊ ನಮ್ಮ ತಂದೆ ಕಷ್ಟಪಡ್ತಾ ಇರೋದನ್ನು ನಾನು ನೋಡಿದ್ದೀನಿ. ಸೊ ನಾನು ಇದನ್ನು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.